ಹೊಸ ಬೋರ್ವೆಲ್ಗೆ ಯಾವ ಮೋಟಾರ್ ಹಾಕೋದು ಅಂತ ತಲೆ ಕೆಡ್ಸ್ಕೊಂಡಿದಿರಾ? ಬನ್ನಿ ಈ ವಿಷಯವನ್ನ ಸರಳವಾಗಿ ಪಕ್ಕಾ ಅರ್ಥ ಮಾಡ್ಕೊಳ್ಳೋಣ. ಹೊಸದಾಗಿ ಒಂದು ಬೋರ್ವೆಲ್ ಕೊರೆಸಿದ್ಮೇಲೆ ಅಲ್ಲೇ ಒಂದು ದೊಡ್ಡ ಗೊಂದಲ ಶುರುವಾಗತ್ತೆ. ಅದ್ ಏನಪ್ಪಾ ಅಂದ್ರೆ, ಇದಕ್ಕೆ ಯಾವ ಮೋಟಾರ್ ಹಾಕಬೇಕೋ, ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋದು ಹೇಗೆ? ಯಾಕಂದ್ರೆ ಒಂದು ವೇಳೆ ನಾವು ತಪ್ಪು ಮೋಟಾರ್ ಏನಾದರೂ ಆಯ್ಕೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಪರಿಣಾಮ ತುಂಬಾನೇ ಸಿಂಪಲ್. ನೀರು ಸರಿಯಾಗಿ ಮೇಲೆ ಬರೋದಿಲ್ಲ. ಅಷ್ಟೇ ಅಲ್ಲ, ಕಷ್ಟಪಟ್ಟು ಲಕ್ಷಗಟ್ಲೆ ಖರ್ಚು ಮಾಡಿ ಹಾಕಿದ ಮೋಟಾರ್ ಕೂಡ ಸುಟ್ಟೋಗ್ಬೋದು. ಸೊ ಈ ದೊಡ್ಡ ನಷ್ಟವನ್ನು ತಪ್ಸೋಕೆ ಹೊಸ ಬೋರ್ವೆಲ್ಗೆ ಸರಿಯಾದ ಮೋಟಾರ್ ಮತ್ತೆ ಪಂಪ್ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದನ್ನ ಈಗ ನಾವು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸರಿ, ಮೊದಲು ಎಲ್ಲರೂ ಸಾಮಾನ್ಯವಾಗಿ ಮಾಡುವ ಒಂದು ದೊಡ್ಡ ದುಬಾರಿ ತಪ್ಪಿನ ಬಗ್ಗೆನೇ ಮಾತಾಡೋಣ. ಸಾಮಾನ್ಯವಾಗಿ ನಮ್ಮ ರೈತರು ಬೋರ್ವೆಲ್ ಕೊರೆಸಿದ ಮೇಲೆ ಏನ್ ಮಾಡ್ತಾರೆ ಗೊತ್ತಾ? ನೇರವಾಗಿ ಪಕ್ಕದ ಮನೆಯವರನ್ನು ಕೇಳ್ತಾರೆ. ಅವರು 5 HP ಮೋಟಾರ್ ಹಾಕಿದಾರಾ, ಸರಿ ನಾವು ಅದನ್ನೇ ತಂದು ಹಾಕ್ಬಿಡೋಣ ಅನ್ಕೊಳ್ತಾರೆ. ಆದರೆ ಇದೂ ಮಾಡೋ ದೊಡ್ಡ ತಪ್ಪು. ಯಾಕಂದ್ರೆ ಪ್ರತಿಯೊಂದು ಬೋರ್ವೆಲ್ ಕೂಡ ಬೇರೆ ಬೇರೆ, ಒಂದೇ ಜಾಗದಲ್ಲಿ ಪಕ್ಕಪಕ್ಕದಲ್ಲೇ ಇದ್ರೂ ಕೂಡ ಒಂದರಲ್ಲಿ ನೀರು ಜಾಸ್ತಿ ಬರ್ಬೋದು, ಇನ್ನೊಂದರಲ್ಲಿ ತುಂಬಾನೇ ಕಡಿಮೆ ಇರ್ಬೋದು. ಹಾಗಾಗಿ ಮೋಟಾರ್ ಆಯ್ಕೆ ಅನ್ನೋದು ಅವರವರ ಬೋರ್ವೆಲ್ಗೆ ತಕ್ಕಂತೆ ಇರಬೇಕು ಅಷ್ಟೇ. ಹಾಗಾದ್ರೆ ಸರಿಯಾದ ಮೋಟಾರ್ ಆಯ್ಕೆ ಮಾಡಕ್ಕೆ ನಾವು ಯಾವೆಲ್ಲ ಅಂಶಗಳನ್ನ ಗಮನಿಸಬೇಕು? ಬನ್ನಿ 4 ಪ್ರಮುಖ ಸೂತ್ರಗಳನ್ನ ನೋಡೋಣ. ಬೋರ್ವೆಲ್ಗೆ ಮೋಟಾರ್ ಆಯ್ಕೆ ಮಾಡುವಾಗ ಈ 4 ವಿಷಯಗಳು ತುಂಬಾನೇ ಮುಖ್ಯ. ಗಮನ ಇಟ್ಟು ಕೇಳಿ. 1. ಬೋರ್ವೆಲ್ನ ಆಳ ಎಷ್ಟು? 2. ಅದರಲ್ಲಿ ಸಿಕ್ಕಿರೋ ನೀರಿನ ಪ್ರಮಾಣ ಎಷ್ಟು? 3. ಅದಕ್ಕೆ ಬೇಕಾಗುವ ಪಂಪ್ನ ಸ್ಟೇಜ್ಗಳು. ಮತ್ತು ಕೊನೆಯದಾಗಿ 4ನೇದು ಆ ಏರಿಯಾದಲ್ಲಿ ಸಿಗೋ ವೋಲ್ಟೇಜ್ ಸಪ್ಲೈ. ಈ 4 ಪಕ್ಕಾ ಮ್ಯಾಚ್ ಆದ್ರೆ ಮಾತ್ರ ಮೋಟಾರ್ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಬನ್ನಿ ಈಗ ಈ ಪ್ರತಿಯೊಂದು ಅಂಶವನ್ನು ಸರಿಯಾಗಿ ಲೆಕ್ಕ ಹಾಕೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಗಮನಿಸಬೇಕಾಗಿರೋದು ಬೋರ್ವೆಲ್ನ ಆಳ. ಅಂದ್ರೆ ಆ ಬೋರ್ವೆಲ್ 200 ಅಡಿಯಾ, 500 ಅಡಿಯಾ ಅಥವಾ 700 ಅಡಿ ಇದೆಯಾ ಅಂತ. ಒಂದು ವಿಷಯ ಸ್ಪಷ್ಟವಾಗಿ ನೆನಪಿಡಿ, ಬೋರ್ವೆಲ್ ಆಳ ಜಾಸ್ತಿ ಆದ ಹಾಗೆಲ್ಲ ಹೆಚ್ಚು ಕೆಪಾಸಿಟಿ ಇರೋ ಮೋಟಾರ್ ಬೇಕೇ ಬೇಕು. ಈಗ ಪಂಪ್ ಸ್ಟೇಜ್, ಇದ್ರ ಬಗ್ಗೆ ಬಹಳಷ್ಟು ಜನ ತಲೆನೇ ಕೆಡಿಸ್ಕೊಡಲ್ಲ, ಆದರೆ ಇದು ತುಂಬಾನೇ ಇಂಪಾರ್ಟೆಂಟ್. ಪಂಪ್ನೊಳಗಿನ ಪ್ರತಿಯೊಂದು ಸ್ಟೇಜ್ ಕೂಡ ಸರಿಸುಮಾರು 40 ರಿಂದ 50 ಅಡಿಯಷ್ಟು ನೀರನ್ನ ಮೇಲೆತ್ತೋಕೆ ಸಹಾಯ ಮಾಡುತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಬೋರ್ವೆಲ್ 500 ಅಡಿ ಆಳ ಇದೆ ಅಂದ್ಕೊಳ್ಳಿ. ಅದನ್ನು ನಾವು 40 ರಿಂದ ಭಾಗಿಸಿದರೆ ಸುಮಾರು 12 ರಿಂದ 13 ಸ್ಟೇಜ್ಗಳ ಪಂಪ್ ಬೇಕಾಗತ್ತೆ. ಇದೊಂದು ಸರಿಸುಮಾರು ಲೆಕ್ಕಾಚಾರ, ಇದನ್ನು ಗಮನದಲ್ಲಿಟ್ಕೋಬೇಕು. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾದ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ, ಬೋರ್ವೆಲ್ಲಲ್ಲಿ ನೀರು ಎಷ್ಟು ಸಿಕ್ಕಿದೆ ಅನ್ನೋದು. 1 ಇಂಚ್ ನೀರು ಬಂದಿದೆಯಾ, 2 ಇಂಚಾ ಅಥವಾ 3 ಇಂಚಾ? ಯಾಕಂದ್ರೆ ಈ ಒಂದೇ ಒಂದು ಅಂಶ ಮೋಟಾರ್ ಆಯ್ಕೆಯನ್ನ ಪೂರ್ತಿಯಾಗಿ ನಿರ್ಧಾರ ಮಾಡುತ್ತೆ. ಒಂದು ವೇಳೆ ನೀರು ಕಡಿಮೆ ಇದ್ದು ನೀವು ಹೋಗಿ ದೊಡ್ಡ ಜಾಸ್ತಿ ಪವರ್ ಇರೋ ಮೋಟಾರ್ ಹಾಕಿದ್ರೆ ಏನಾಗುತ್ತೆ? ಸಿಂಪಲ್, ಬೋರ್ವೆಲ್ನಲ್ಲಿದ್ದ ಅಷ್ಟು ನೀರು ಬೇಗನೆ ಖಾಲಿಯಾಗಿ ಮೋಟಾರ್ ಡ್ರೈ ರನ್ ಆಗುತ್ತೆ. ಅಂದ್ರೆ ನೀರಿಲ್ಲದೆ ಓಡಿ ಓಡಿ ಸುಟ್ಟೋಗುತ್ತೆ. ಇದು ಅತ್ಯಂತ ಡೇಂಜರಸ್. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸರಿ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಇಲ್ಲೊಂದು ಉದಾಹರಣೆ ಇದೆ ನೋಡಿ. ಒಂದು ಬೋರ್ವೆಲ್ 500 ಅಡಿ ಆಳ ಇದೆ ಅಂದ್ಕೊಳ್ಳೋಣ. ಅದರಲ್ಲಿ ಕೇವಲ 1 ಇಂಚ್ ನೀರು ಬಂದ್ರೆ ಅದಕ್ಕೆ 12 ರಿಂದ 13 ಸ್ಟೇಜ್ ಪಂಪ್ ಜೊತೆ 5 HP ಮೋಟಾರ್ ಸಾಕು. ಅದೇ 2 ಇಂಚ್ ನೀರಿದ್ರೆ ಆಗ 7.5 HP ಬೇಕಾಗಬಹುದು. ನೀರು ಜಾಸ್ತಿ ಇದ್ದಾಗೆಲ್ಲ HP ಕೂಡ ಜಾಸ್ತಿ ಮಾರಬೇಕು. ಆದ್ರೆ ನೆನ್ಪಿಡಿ, ಇದು ಕೇವಲ ಒಂದು ಅಂದಾಜು ಅಷ್ಟೇ. ಆ ಬೋರ್ವೆಲ್ನ ನಿಜವಾದ ಪರಿಸ್ಥಿತಿ ನೋಡಿಯೇ ಫೈನಲ್ ಡಿಸಿಷನ್ ತಗೋಬೇಕು. ಸರಿ, ಇಷ್ಟೆಲ್ಲ ಲೆಕ್ಕಾಚಾರ ಮಾಡಿ ಕರೆಕ್ಟಾಗಿರೋ ಮೋಟಾರ್ ತಂದ್ರೂ ಕೂಡ ಕೆಲವೊಮ್ಮೆ ಅದು ಕೆಲಸ ಮಾಡೋದೇ ಇಲ್ಲ. ಯಾಕೆ ಗೊತ್ತಾ? ಅಲ್ಲೇ ಬರೋದು ಅಸಲಿ ಸಮಸ್ಯೆ, ವೋಲ್ಟೇಜ್ ಪ್ರಾಬ್ಲಮ್. ನೋಡಿ, ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಮೋಟಾರ್ಗಳು ಓಡ್ಬೇಕಂದ್ರೆ ಅದಕ್ಕೆ ಕನಿಷ್ಠ 350 ವೋಲ್ಟ್ಸ್ ಆದ್ರೂ ಬೇಕು. ಆದ್ರೆ ನಮ್ಮ ಹಳ್ಳಿಗಳಲ್ಲಿ ಏನಾಗಿದೆ? ವೋಲ್ಟೇಜ್ ಸಪ್ಲೈ ಎಷ್ಟಿರುತ್ತೆ? ಕೇವಲ 250 ರಿಂದ 320 ವೋಲ್ಟ್ಸ್ ಅಷ್ಟೇ. ಆಗೇನಾಗತ್ತೆ? ವೋಲ್ಟೇಜ್ ಕಡಿಮೆ ಇರೋದ್ರಿಂದ ನೀವು ತಂದಿರೋ ಹೊಚ್ಚೊಸ ಮೋಟಾರ್ ರನ್ ಆಗೋದೇ ಇಲ್ಲ, ಸುಮ್ಮನೆ ನಿಂತುಬಿಡುತ್ತೆ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಗೆ ಪರಿಹಾರ ಏನು ಮತ್ತು ಸರಿಯಾದ ಮೋಟಾರ್ನ ಕಂಡುಹಿಡಿಯೋದು ಹೇಗೆ? ಬನ್ನಿ ನೋಡೋಣ. ಇದಕ್ಕೆ 2 ಸಿಂಪಲ್ ಪರಿಹಾರಗಳಿವೆ. ಮೊದಲನೇದು, ಕಡಿಮೆ ವೋಲ್ಟೇಜ್ನಲ್ಲೇ ಚೆನ್ನಾಗಿ ಓಡುವಂತೆ ಡಿಸೈನ್ ಮಾಡಿರೋ ಮೋಟಾರ್ಗಳನ್ನೇ ತಗೋಬೇಕು. ಉದಾಹರಣೆಗೆ ಕೃಷಿ ಮೋಟಾರ್ಸ್ ಅಥವಾ ಕೆಲವು ಲೋಕಲ್ ಬ್ರ್ಯಾಂಡ್ಗಳು 300 ವೋಲ್ಟ್ಸ್ ಇದ್ರೂ ಕೂಡ ಆರಾಮಾಗಿ ಕೆಲಸ ಮಾಡ್ತವೆ. ಇನ್ನೊಂದು, ಇದಕ್ಕಿಂತ ಬೆಸ್ಟ್ ವಿಧಾನ ಅಂದ್ರೆ ಅಕ್ಕಪಕ್ಕದ ರೈತರನ್ನ ಕೇಳಿ. ಅವರು ಯಾವ ಮೋಟಾರನ್ನ 4-5 ವರ್ಷದಿಂದ ಯಾವುದೇ ಕಿರಿಕಿರಿ ಇಲ್ಲದೆ ಬಳಸ್ತಿದ್ದಾರೋ ಅದೇ ಕಂಪನಿಯ ಮೋಟಾರ್ ತಗೊಳ್ಳೋದು ಎಲ್ಲದಕ್ಕಿಂತ ಸೇಫ್.
ಇನ್ನೊಂದು ಮುಖ್ಯ ವಿಷಯ, HP ಸಾಮರ್ಥ್ಯವನ್ನು ಕೂಡ ನಾವು ಬದಲಾಯಿಸಬಹುದು. ಬೋರ್ವೆಲ್ನಲ್ಲಿ ನೀರು ಜಾಸ್ತಿ ಸಿಕ್ಕರೆ ಆಗ 7.5 HP ಅಥವಾ 10 HP ಮೋಟಾರ್ ಹಾಕ್ಬೋದು, ತಪ್ಪೇನಿಲ್ಲ. ಆದರೆ ನೀರು ಕಡಿಮೆ ಇದ್ರೆ ದಯವಿಟ್ಟು 5 HP ಮೋಟಾರ್ಗೆ ಹೋಗಿ. ಇದು ಜಾಣತನದ ನಿರ್ಧಾರ. ವಾಸ್ತವಕ್ಕೆ ತಕ್ಕಂತೆ ನಾವು ನಿರ್ಧಾರ ಮಾಡಬೇಕು. ಹಾಗಾದ್ರೆ ಕೊನೆಯದಾಗಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಹೇಳುವುದಾದ್ರೆ, ಹೊಸ ಬೋರ್ವೆಲ್ಗೆ ಮೋಟಾರ್ ಆಯ್ಕೆ ಮಾಡುವಾಗ ಈ 4 ವಿಷಯಗಳನ್ನು ತಪ್ಪದೇ ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳಿ. ಬೋರ್ವೆಲ್ನ ಆಳ, ಸಿಕ್ಕಿರುವ ನೀರಿನ ಪ್ರಮಾಣ, ಬೇಕಾದ ಪಂಪ್ ಸ್ಟೇಜ್ಗಳ ಸಂಖ್ಯೆ ಮತ್ತು ನಿಮ್ಮ ಏರಿಯಾದಲ್ಲಿ ಸಿಗುವ ವೋಲ್ಟೇಜ್ ಸಪ್ಲೈ. ಈ ಅಂಶಗಳನ್ನೆಲ್ಲ ಕಡೆಗಣಿಸಿ ಸುಮ್ನೆ ಯಾರೋ ಹೇಳಿದ್ರು ಅಂತ ಮೋಟಾರ್ ಹಾಕಿದ್ರೆ ಏನಾಗುತ್ತೆ? ದುಡ್ಡು ವೇಸ್ಟ್, ಮೋಟಾರ್ ಕೂಡ ಸುಟ್ಟು ಹೋಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಸರಿಯಾಗಿ ಅಳೆದು ತೂಗಿ ಆ ನಿರ್ದಿಷ್ಟ ಬೋರ್ವೆಲ್ಗೆ ಯಾವುದು ಬೆಸ್ಟ್ ಚಾಯ್ಸ್ ಅನ್ನೋದನ್ನ ನಿರ್ಧರಿಸಬೇಕಾಗತ್ತೆ.